ಈ ತಪ್ಪೇನಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಈಗಲೇ ನಿಲ್ಲಿಸ್ಬಿಡಿ. ಟ್ರೇಡಿಂಗ್ ಕಲಿಬೇಕಾದ್ರೆ ಭಾಳ ನಾನು ಸಂಪಾದನೆ ಮಾಡಬೇಕು, ನಾನು ಹಣ ತೆಗಿಬೇಕು, ಅಷ್ಟು ಹಣ ತೆಗಿಬೇಕು, ಇಷ್ಟು ಹಣ ತೆಗಿಬೇಕು ಅನ್ನುವಂಥ ನಮ್ಮ ಸಿಚುಯೇಷನ್ಸನ್ನು ಕೆಲವೊಬ್ಬರು ಮಿಸ್ಯೂಸ್ ಮಾಡಿಕೊಂಡು ಟೆಲಿಗ್ರಾಮ್ನಲ್ಲಿ, ವಾಟ್ಸಪ್ನಲ್ಲಿ ಕಾಲ್ಸ್ ಕೊಡ್ತೀವಿ, ಟಿಪ್ಸ್ ಕೊಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂಥೇಳಿ 5,000 10,000 ಒಂದಷ್ಟು ಅಮೌಂಟನ್ನು ಪೇಯ್ಡ್ ಕಾಲ್ಸ್ಗಳನ್ನು ಕೊಡ್ತಾರೆ. ಅಲ್ಲಿಗೆ ನಾನು ಜಾಯ್ನ್ ಆಗ್ತೀನಿ, ಅವ್ರನ್ನ ನಂಬಿ ನಾನು ಟ್ರೇಡ್ ಮಾಡ್ತೀನಿ ಅಂತ ಇದ್ದರೆ ಖಂಡಿತ ನೀವು ಟ್ರೇಡಿಂಗನ್ನು ಕಲೀಲಿಕ್ಕಾಗಲ್ಲ. ಯಾರೋ ಒಬ್ಬರು ಮೂರನೇ ವ್ಯಕ್ತಿ ನಿಮ್ಮ ಹಣಕ್ಕೆ ಜವಾಬ್ದಾರಿ ಕನ್ಸನ್ನು ತೋರಿಸ್ತಾರೆ ಅಂತ ನೀವು ಭಾವಿಸಿದ್ದೀರಾ? ಯೋಚನೆ ಮಾಡಿ. ನಿಮ್ಮ ಕಷ್ಟಪಟ್ಟು ದುಡಿದಿರುವಂಥ ಹಣಕ್ಕೆ ಯಾರೂ ಜವಾಬ್ದಾರರಾಗಲ್ಲ. ಜೀವನದಲ್ಲಿ ತಪ್ಪು ಮಾಡಿದ್ರೆ ಅದರದೇ ಆದಂಥ ಬೆಲೆ ಇರುತ್ತೆ, ಬಟ್ ನಾಟ್ ಇನ್ ಆಲ್ ಕೇಸಸ್ ಇನ್ ಟರ್ಮ್ಸ್ ಆಫ್ ಮನಿ ಇರೋದಿಲ್ಲ. ಬಟ್ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ತಪ್ಪಿಗೂ ಅದರದೇ ಆದಂಥ ಕಾಸ್ಟ್ ಇರ್ತದೆ ಅಲ್ವಾ? ಅವರು ಏನೋ ಒಂದು ತಪ್ಪು ಕಾಲ್ ಕೊಟ್ಟರೆ ನೀವು ಕಳ್ಕೊಳ್ಳುವಂಥದ್ದು, ನೀವು ಕಾಸ್ಟನ್ನು ಬೇರ್ ಮಾಡಬೇಕಾಗತ್ತೆ ಮಾರ್ಕೆಟಲ್ಲಿ ಪ್ರತಿಯೊಂದು ತಪ್ಪಿಗೂ ಅದರದೇ ಆದಂಥ ಕಾಸ್ಟ್ ಇದೆ. ಅರ್ಥ ಆಯ್ತಾ? ಇಲ್ಲಿ ಮಾರ್ಕೆಟ್ಟು ನಮ್ಮನ್ನು ಅಳಿಯೋದೇ ದುಡ್ಡಿನಿಂದ. ಸರಿಯಾಗಿ ಮಾಡಿದ್ರೆ ರಿವಾರ್ಡ್ ಮಾಡುತ್ತೆ, ತಪ್ಪು ಮಾಡಿದ್ರೆ ನಮ್ಮಲ್ಲಿರುವಂಥ ಹಣವನ್ನು ಕಸಿದುಕೊಳ್ಳುತ್ತೆ. ಇಷ್ಟೇ ವ್ಯತ್ಯಾಸ ಇರೋದು. ಹಾಗಾಗಿ ನಮ್ಮೆಲ್ಲರಿಗೂ ಇದು ಸಾಧ್ಯ ಇದೆ ಅಂದರೆ ನಿಮಗೂ ಸಾಧ್ಯ ಇದೆ. ಆದರೆ ಒಂದೇ ಒಂದು ವ್ಯತ್ಯಾಸ, ಕಲಿಬೇಕು, ನಾಲೆಜನ್ನು ಗೇನ್ ಮಾಡಬೇಕು. ಅದರದ್ದೇ ಆದಂಥ ಟೈಮ್ ಹಿಡಿಯುತ್ತೆ ಇದು. ಸೊ ಫಸ್ಟು ಕಲಿಯೋಣ, ಆನಂತರ ಟ್ರೇಡ್ ಮಾಡೋಣ. ದಯವಿಟ್ಟು ಈ ವಾಟ್ಸಪ್ಪು, ಟೆಲಿಗ್ರಾಮ್ನಲ್ಲಿ ಬರುವಂಥ ಕಾಲ್ಸ್ಗಳನ್ನು ನಂಬಿ ನಿಮ್ಮ ಕಷ್ಟಪಟ್ಟು ದುಡಿದಿರುವಂಥ ಹಣವನ್ನು ಬ್ಲೈಂಡಾಗಿ ಅದಕ್ಕೆ ಹಾಕಬೇಡಿ. ಇಟ್ಸ್ ಪ್ಯೂರ್ ಗ್ಯಾಂಬಲ್ ಆಗ್ತದೆ. ಸೊ ಈ ಕನ್ಸರ್ನಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಇದನ್ನು ಮಾಡ್ತಾ ಇದ್ದರೆ ಬಹುಶಃ ನಿಲ್ಲಿಸ್ಬಿಡಿ, ನಿಮಗೆ ಒಳ್ಳೆಯದದು. ಅದರಿಂದ ಯಾರೂ ಬೆಳಿಲಿಕ್ಕಾಗಲ್ಲ ರೀ. ಓಕೆನಾ? ಥ್ಯಾಂಕ್ ಯು.